ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಇಡೀ ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಯಜಮಾನನ ಆರ್ಭಟ ಇವತ್ತು ಬಲು ಜೋರಾಗಿದೆ. ಆದರೆ ಡಿ ಬಾಸ್ ಮಾತ್ರ ಎಲ್ಲೂ ಕಾಣಿಸ್ಕೋತಿಲ್ಲ. ಡಿ ಬಾಸ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಸುದ್ದಿನ ನಿಮಗೆ ತಿಳಿಸ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಡಿ ಬಾಸ್ ಯಜಮಾನನ ಸಿನಿಮಾ ಇವತ್ತು ಆರ್ಭಟ ಬಲು ಜೋರಾಗಿದೆ. ಆದರೆ ಡಿ ಬಾಸ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದಾರೆ. ಕಾರಣ ಇಷ್ಟೇ, ಇಂದು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಯಾವುದೋ ಪ್ರದರ್ಶನ ಅಂತಂದ್ರೆ ವನ್ಯಜೀವಿಗಳ ಸಂರಕ್ಷಣಾ ದಿನ ಮಾರ್ಚ್ 3ರಂದು ನಡೆಯಲಿದೆ. ಅದರ ಉದ್ಘಾಟನೆ ದಿನವನ್ನ ಇಂದು ಮೈಸೂರಿನ ದಿ ಹೋಟೆಲ್ ಸಂದೇಶ್ ಪ್ರಿನ್ಸ್ ನಲ್ಲಿ ನಡೆಸಲಾಯಿತು. ನಿರ್ಮಾಪಕ ಸಂದೇಶ್ ನಾಗರಾಜ್ ಹಾಗೂ ಡಿ ಬಾಸ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ನಂತರ ಮಾತನಾಡಿದ ಡಿ ಬಾಸ್ ಏನು ಹೇಳಿದಾರಪ್ಪ ಅಂತಂದ್ರೆ, ಇದರಲ್ಲಿ ಬಂದ ಹಣವನ್ನು ಅವರು ತೆಗೆದಿರುವಂತಹ 75 ಫೋಟೋಗಳು, ಆಯ್ದ ಫೋಟೋಗಳನ್ನ 75 ಫೋಟೋಗಳನ್ನ ಇಂದು ಪ್ರದರ್ಶನಕ್ಕೆ ಇಡಲಾಗಿದೆ. ಒಂದೊಂದು ಫೋಟೋಗೆ 2,000 ರು ಬೆಲೆ ನಿಗದಿ ಮಾಡಲಾಗಿದೆ. ಜೊತೆಗೆ ಡಿ ಬಾಸ್ ಆಟೋಗ್ರಾಫ್ ಏನಾದರೂ ಬೇಕು ಅಂತಂದ್ರೆ ಅದಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಇದರಿಂದ ಬಂದ ಹಣವನ್ನ ವನ್ಯಜೀವಿಗಳ ಸಂರಕ್ಷಣಾ ನಿಧಿಗಾಗಿ ಸಂಗ್ರಹಿಸಿಡ್ತೀವಿ ಅಂತ ಡಿ ಬಾಸ್ ಇವತ್ತು ಹೇಳಿದ್ದಾರೆ. ಜೊತೆಗೆ ಯಜಮಾನ ಸಿನಿಮಾ ಬಗ್ಗೆ ಮಾತನಾಡಿರುವ ಡಿ ಬಾಸ್, ರಿಸಲ್ಟ್ಗಾಗಿ ಕಾಯ್ತಿದ್ದೀನರಪ್ಪ ಮೈಸೂರಿನಲ್ಲಿ ಹೇಳಿದ್ದಾರೆ. ಈಗಷ್ಟೇ ಯಜಮಾನ ಬಿಡುಗಡೆ ಆಗಿದೆ, ಎಲ್ಲರೂ ಸಿನಿಮಾ ನೋಡ್ತಿದ್ದಾರೆ. ಒಂದೊಂದು ಕಡೆಯಿಂದ ನನಗೆ ಈಗಾಗಲೇ ಫೋನ್ ಬರ್ತಿದೆ, ಇನ್ನೆರಡು ದಿನ ಆದ್ಮೇಲೆ ಮಾತ್ರ ಚಿತ್ರದ ಬಗ್ಗೆ ಮಾತಾಡ್ತೀನಿ, ಚಿತ್ರವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಇದಿಷ್ಟು ಯಜಮಾನ ಸಿನಿಮಾದ ಅಪ್ಡೇಟ್ಸ್ ಆಗಿತ್ತು. ಜೊತೆಗೆ ಯಜಮಾನದ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅನ್ನೋದನ್ನ ತಿಳಿಸ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.